ಚೆನ್ನಾಗಿ ಮಾಡೋಣ. ಜನಗಳು ಇಲ್ದಿರೋ ಜಾಗದಲ್ಲಿ ಅಂತಾರೆ. ಜನಗಳು ಇಲ್ದಿರೋ ಜಾಗ ಯಾವುದು ಅಂದರೆ ಥಿಯೇಟರ್ ಅಂತ. ಆಲ್ಫಾ ಸಿನಿಮಾ ಇವಾಗ ತಾನೇ ನೋಡಿದ್ವಿ, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹೇಮಂತ್ ಅವರ ಮೊದಲನೇ ಸಿನಿಮಾ ಥರ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಆ್ಯಂಡ್ ನಾನು 19 ವರ್ಷದಿಂದ ಸರ್ಕಸ್ ಮಾಡ್ತಾಯಿದ್ದೀನಿ, ಬಾಡಿ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ಮೊದಲನೇ ಸಿನಿಮಾಲೇ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಕಾರ್ತಿ ಅನ್ಎಕ್ಸ್ಪೆಕ್ಟೆಡು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾನೆ ಕಾರ್ತಿ. ನಾನು ಒಂದು ಡೊಳ್ಳು ಸಿನಿಮಾ ನೋಡಿದ್ದೆ, ಅದಾದಮೇಲೆ ಈ ಸಿನಿಮಾಲಿ ಇಷ್ಟೊಂದು ಒಂದು ವಿಲನ್ ಇಷ್ಟು ಕ್ಯಾರೆಕ್ಟರ್ ಮಾಡಿ ಒಂದು ಅಮೇಝಿಂಗ್ ರೆಸ್ಪಾನ್ಸ್ ಸಿಕ್ತು ಅವನಿಗೆ. ಸೂಪರ್ ಡಾರ್ಲಿಂಗ್. ಆ್ಯಂಡ್ ಎಲ್ಲರೂ ಬಂದು ಈ ಪಿಕ್ಚರ್ನ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಬೇಕು, ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ. ಇವತ್ತು 2ನೇ ಪಿಕ್ಚರ್ ನಾನು ತುಂಬ ಇಷ್ಟಪಟ್ಟು ನೋಡಿದ್ದು. ಮೊದಲನೇ ಪಿಕ್ಚರು ನಮ್ಮ ಅಣ್ಣನ ಪಿಕ್ಚರು, ಸೆಕೆಂಡ್ ಪಾರ್ಟ್ ಕೇಸ್ ಟು ಸೀತಾರಾಮ್ ಬಿನೋಯ್ ಅಂತ. ಇದು 2ನೇ ಪಿಕ್ಚರ್ ಆಲ್ಫಾ. 2 ಪಿಕ್ಚರು ಚೆನ್ನಾಗಿದೆ. ದಯವಿಟ್ಟು ಪ್ರೇಕ್ಷಕರೆಲ್ಲ ಬಂದು ಪ್ರೋತ್ಸಾಹಿಸಬೇಕು, ಸಪೋರ್ಟ್ ಮಾಡಬೇಕು, ಬೆಳೆಸಬೇಕು. ನಾವೆಲ್ಲ ಬೆಳಿಬೇಕಾದ್ರೆ ನಮ್ಮನ್ನೆಲ್ಲ ಹೇಗೆ ನೀವು ಬೆನ್ನು ತಟ್ಟಿ ಬೆಳೆಸಿದ್ರು, ತಪ್ಪು ಮಾಡ್ದಾಗ್ತಿದ್ರು, ಹಾಗೆ ಈಗಿನ ಕಾಲದ ಮಕ್ಕಳಿಗೂ ಹುಡುಗರಿಗೂ ಇದೇ ಥರ ನೀವು ಸಪೋರ್ಟ್ ಮಾಡಬೇಕು. ಇಂಡಸ್ಟ್ರಿ ಚೆನ್ನಾಗಾಗುತ್ತೆ, ಇಂಡಸ್ಟ್ರಿಯಿಂದ ಒಳ್ಳೊಳ್ಳೆ ಕಲಾವಿದರು, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡೋದನ್ನ ನಿಲ್ಲಿಸಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಬೇಕು ಕಲಾವಿದರ ಮೇಲೆ ಹಾಗೂ ಚಿತ್ರರಂಗದ ಮೇಲೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್. ನೀವೆಲ್ಲ ನೋಡಿದ್ರ ಪಿಕ್ಚರು? ಇಷ್ಟ ಆಯ್ತಾ? ಫೈನ್ ಮಾಡಮ್ಮ ಕ್ಯಾಮ್ರಾ. ಆ್ಯಂಡ್ ಆ್ಯಕ್ಷನ್ ಅಂತ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಕಾರ್ತಿಕ್ ಆಸ್ ಅ ನೆಗೆಟಿವ್ ತುಂಬ ದಿನದ ನಂತರ ನೋಡಿರೋದು. ಎಷ್ಟೋ ಸೀರಿಯಲ್ ಆಗಿರಲಿ, ಮೂವಿಗಳಾಗಿರಲಿ ನನಗೆ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಅವ್ರ ಬಾಡಿ ಮೇಂಟೈನ್ ಮಾಡಿರೋದು ಅಮೇಝಿಂಗ್. ಸ್ಕ್ರೀನ್ ಮೇಲೆ ಅಮೇಝಿಂಗ್. ಐ ಲೈಕ್ ಎವ್ರಿ ಫೈಟಿಂಗ್ ಸೀನ್ಸ್. ಆ್ಯಕ್ಚುಲಿ ಮ್ಯೂಸಿಕ್ ಎಲ್ಲ ಡಾನ್ಸ್ ಮಾಡೋದಾಯಿತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕಾರ್ತಿಕ್ ಅವ್ರನ್ನ ಲುಕ್ಕಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಒಂದು ಸರ್ಪ್ರೈಸಿಂಗ್ ರೋಲ್ ಮಾಡಿದ್ದಾರೆ. ಆ್ಯಂಡ್ ಎಂಟ್ವರೆಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವರು ಕೂಡ ಇನ್ಸ್ಪೆಕ್ಟರ್ ರೋಲ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಓವರ್ ಆಲ್ ಟೀಮ್ ಫೀಲ್ ವೆರಿ ಪ್ರೌಡ್. ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ಸೇರಿ ಇಷ್ಟೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಸೊ ಚೆನ್ನಾಗಿ ಮಾಡೋಣ. ಎಲ್ಲರೂ ನನ್ನ ಬೇರೆ ಸಿನಿಮಾದಲ್ಲಿ ನೋಡಿದ್ರೆ ಫಸ್ಟ್ ಟೈಮ್ ಒಬ್ಬ ಡ್ರಗ್ ಮಾಫಿಯಾದಲ್ಲಿ ಇರೋನು ನೋಡ್ತಾ ಇದ್ದೀರಾ. ಆಲ್ಫಾದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಫಸ್ಟ್ ಟೈಮು ಡ್ರಗ್ ಎಲ್ಲ ರೆಡಿ ಮಾಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಎಲ್ಲ ಸೆಲೆಬ್ರಿಟಿಗಳು ಬಂದು ಸಿನಿಮಾ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ನಮ್ಮ ಹೀರೋ ಅವ್ರಿಗೆ ಮೊದಲನೇ ಸಿನಿಮಾ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ವಿಶ್ ಮಾಡಿ ಹೋದರು. ಮುರಳಿ ಸರ್ ಆಗಿರ್ಬೋದು, ಎಂಟೈರ್ ಇಂಡಸ್ಟ್ರಿ ವೆಲ್ಕಮ್ ಮಾಡ್ತು. ದಯವಿಟ್ಟು ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡ್ಕೋಬೇಕು ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಡೈರೆಕ್ಟ್ರು ವಿಜಯ್ ಸರ್ಗೂ ಇನ್ನೂ ಒಳ್ಳೆಯದಾಗಬೇಕು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ಮನಸಾರ ಹಾರೈಸ್ತೀನಿ. ಆಲ್ಫಾ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಚೆನ್ನಾಗಿ ಮಾಡೋಣ. ಈಗಷ್ಟೇ ಆಲ್ಫಾ ನೋಡಿದೆ. ತುಂಬ ಯೂನಿಕ್ ಆದ ಸಬ್ಜೆಕ್ಟ್. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಡೆಬ್ಯೂ ಮಾಡಿದ್ದಾರೆ ಇವರು, ವೆರಿ ಪ್ರಾಮಿಸಿಂಗ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅವರು ಪ್ರೂವ್ ಮಾಡಿದ್ದಾರೆ ವರ್ಸಟೈಲ್ ಆ್ಯಕ್ಟರ್ ಅಂತ. ಆ್ಯಕ್ಚುಲಿ ನನಗೆ ಅವ್ರದ್ದು ಇಂಟ್ರಡಕ್ಷನ್ ನೋಡ್ತಿರ್ಬೇಕಾದ್ರೆ ಮಾರ್ಕೋ ಮೂವಿ ಮತ್ತು KGF ಮೂವಿ ನೆನಪಾಗ್ತಾ ಇತ್ತು. ಆ್ಯಂಡ್ ವೆರಿ ನೈಸ್. ಅವ್ರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಟ್ಟಾರೆ ಆಲ್ಫಾ ಲೈಕ್ ವೆರಿ ನೈಸ್. ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಹೋಗಿ ಆಲ್ಫಾ ನೋಡಿ. ಇಡೀ ಆಲ್ಫಾ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆಯ ಸಿನಿಮಾ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಪ್ರತಿಯೊಬ್ಬರನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಆ್ಯಂಡ್ ಇವ್ರ ಬಗ್ಗೆ ಅಂತೂ ಹೇಳೋಕ್ಕಾಗಲ್ಲ. ಆ್ಯಕ್ಷನ್ ಅಂತೂ ಮೂವಿಯಲ್ಲಿ ಅದ್ಭುತವಾಗಿದೆ, ಸೂಪರಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಬಟ್ ತುಂಬಾ ಚೆನ್ನಾಗಿದೆ. ಒಂದಷ್ಟು ಮೂವೀಸ್ ನಾವು ಹೇಳ್ತೀವಿ, ಅವತ್ತಿಂದನೂ ಮಾತಾಡ್ತಾನೆ ಇದ್ದೀವಿ, ಕನ್ನಡದಲ್ಲಿ ಮೂವೀಸ್ ಬರ್ತಿಲ್ಲ, ಪರ್ಫಾರ್ಮರ್ಸ್ ಇಲ್ಲ, ಅವೆಲ್ಲ ಒಂದಷ್ಟು ಕಂಪ್ಲೇಂಟ್ಸ್ ಇದೆ ಒಂದಷ್ಟು ಜನತೆಗೆ. ಬಟ್ ಇವತ್ತು ಆಲ್ಫಾ ಮೂವಿ ಅಂತ ನೋಡಿದ್ರೆ ವಿಲನ್ಸ್ ಇರ್ಬೋದು, ಆ್ಯಕ್ಟರ್ಸ್ ಎಲ್ಲ ಪ್ರತಿಯೊಬ್ಬರು ಇರ್ಬೋದು. ತುಂಬಾ ಚೆನ್ನಾಗಿದೆ ಮೂವಿ. ವಿಜಯ್ ಸರ್ ತುಂಬಾ ಚೆನ್ನಾಗಿ ಚಿತ್ರಕಥೆ ಕಥೆ ಎಲ್ಲ ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ಆ್ಯಕ್ಟರ್ಸ್ ಮತ್ತು ರಾಕ್ಷಸರು ಬಾಬಿ, ಕಾರ್ತಿಕ್ ಸರ್ ಸೂಪರಾಗಿ ಮಾಡಿದ್ದಾರೆ. ಅಯ್ಯನ ಹೇಮಂತ್
ಇವ್ರು ನಮ್ಮ ಮಾಲೂರು ತಾಲೂಕವ್ರೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬರು ಹೊಸ ಪರಿಚಯ ಆಗಿ ಹೊಸ ಹೀರೋ ಆಗಿ ಆಲ್ಫಾ ಮುಖಾಂತರ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸು. ಒಳ್ಳೆ ಆ್ಯಕ್ಷನ್ ಹೀರೋ ಆಗೋಂಥ ಎಲ್ಲ ಲಕ್ಷಣಗಳಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವೆಲ್ಲರೂ ವೆಲ್ಕಮ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಕನ್ನಡದ ಜನತೆ ದಯವಿಟ್ಟು ಇದು ಒಳ್ಳೆ ಸಿನಿಮಾ. ಎಲ್ಲರೂ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಲ ಒಳ್ಳೆ ಸಿನಿಮಾ ಬನ್ನಿ ಥಿಯೇಟರ್ಗೆ ಬಂದು ಆ ಸಿನಿಮಾ ನೋಡಿ ಅಂತ. ಬಟ್ ವಿಜಯ್ ಸರು ಒಂದು ಡೈಲಾಗ್ ಬರ್ತಿದ್ದಾರೆ ಈ ಸಿನಿಮಾದಲ್ಲಿ. ಬಾಲು ನಾಗೇಂದ್ರ ಮತ್ತು ಇವರೆಲ್ಲ ಒಂದು ವಿಲನ್ಸ್ ಎಲ್ಲ ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಅಂತಂದರೆ ಜನಗಳು ಇಲ್ದಿರೋ ಜಾಗದಲ್ಲಿ ಅಂತಾರೆ. ಜನಗಳು ಇಲ್ದಿರೋ ಜಾಗ ಯಾವುದು ಅಂದರೆ ಥಿಯೇಟರ್ ಅಂತ. ಅಂದರೆ ವಿಜಯ್ ಸರ್ ಅಷ್ಟು ಆಲೋಚನೆ ಮಾಡಿದ್ದಾರೆ ಈ ಡೈರೆಕ್ಟ್ರು. ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ನಾವು ಇದ್ದೀವಿ, ಜನಗಳೇ ಇಲ್ಲ, ಅದು ಥಿಯೇಟ್ರಲ್ಲಿ ಇದ್ದೀವಿ ಅಂತ. ಬಟ್ ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ, ಅವ್ರಿಗೆ ಆ ಥರ ಆಲೋಚನೆ ಮಾಡ್ಕೊಂಡು ಆ ಡೈಲಾಗ್ ಬರೆದ್ರು ಅಂತ. ಬಟ್ ಅದನ್ನು ಸುಳ್ಳು ಮಾಡಿಸಿ ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಲ್ಫಾ ಮೂವಿಗೆ ನಿಮ್ಮೆಲ್ಲರೂ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ಆಲ್ಫಾ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಡೈರೆಕ್ಟ್ರ್ ವಿಜಯ್ ಸರ್ ಜೊತೆಗೆ ನಾನು ಹೊಯ್ಸಳ ಪಿಕ್ಚರಲ್ಲಿ ವರ್ಕ್ ಮಾಡಿದ್ದೆ. ಅವ್ರಿಗೆ ಕಟ್ಕೊಡೋ ಪ್ಲೇ ಭಾಳ ಇಷ್ಟ ಆಗಿದ್ದೆ ಪಿಕ್ಚರ್ ಒಳಗೆ. ಆ್ಯಂಡ್ ಈ ಸಿನಿಮಾದ ಪ್ಲೇನೂ ಭಾಳ ಇಂಟ್ರೆಸ್ಟಿಂಗಾಗಿ ಕಟ್ಕೊಟ್ಟಿದ್ದಾರೆ. ಟ್ರೈಲರ್ ನೋಡಿದ್ರೆ ಮೋಸ್ಟ್ಲಿ ನಿಮಗೆ ಒಂದು ಪ್ಯೂರ್ಲಿ ಆ್ಯಕ್ಷನ್ ಡ್ರಾಮಾ ಅಂತ ಅನಿಸ್ತಿರ್ತದೆ. ಬಟ್ ಸಿನಿಮಾಗೆ ಬಂದರೆ ನಿಮಗೆ ಆ್ಯಕ್ಷನ್ ಡ್ರಾಮಾ ಜೊತೆಗೆ ಪ್ರಾಪರ್ ಫ್ಯಾಮಿಲಿ ಡ್ರಾಮಾನು ಅಂತ ಅನಿಸುತ್ತೆ. ಒಂದು ಎಮೋಷ್ನಲ್ ಡ್ರಾಮಾ ಅಂತ ಕಟ್ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇಸ್. ಹೇಮಂತ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಪ್ರೆಸೆನ್ಸ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಆ್ಯಕ್ಷನ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಅಯ್ಯನ ಅವರು, ಕಾರ್ತಿಕ್ ತುಂಬ ಒಳ್ಳೆ ಕಾಸ್ಟಿಂಗ್ ಇದೆ. ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಬಾಲು ನಾಗೇಂದ್ರ ಅವರು, ಆಮೇಲೆ ಮಾಂತೇಶ್, ಇನ್ನೊಬ್ರು ಹೇಮಂತ್ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಸುಮಾರು ಜನ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಅಚ್ಯುತಾನ, ಅವಿನಾಶ್ ಸರ್, ತುಂಬ ಒಳ್ಳೆ ಆ್ಯಕ್ಟ್ರೆಸ್ ಇರುವಂಥ ಸಿನಿಮಾ. ಆ್ಯಂಡ್ ಕಾರ್ತಿ, ಐ ಲವ್ಡ್ ಹಿಮ್. ನೆಗೆಟಿವ್ ತುಂಬ ಒಳ್ಳೆ ಕಾಸ್ಟಿಂಗು, ತುಂಬ ಒಳ್ಳೆ ಪ್ಲೇ ಇರುವಂಥ ಒಂದು ಸಿನಿಮಾ. ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಟೀಮ್ ಆಲ್ಫಾ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಫಸ್ಟ್ಲಿ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ. ಕಾರ್ತಿಕ್ ಮಹೇಶ್ ಅವರು ಡಿಫ್ರೆಂಟ್ ಕಾರ್ತಿಕ್ ಆಗಿ ಕಾಣಿಸ್ಕೊಂಡಿದ್ದು ತುಂಬ ಖುಷಿ ಇದೆ. ಒಂದು ಜಾನರಲ್ಲಿ ಕಾರ್ತಿಕ್ ಅವ್ರನ್ನ ನೋಡ್ತೀವಿ, ಈ ಜಾನರ್ ಕಾರ್ತಿಕ್ ಮಹೇಶಲ್ಲಿ ಇದೆ ಅಂತ ನನಗೂ ಈ ಮುಖಾಂತರ ಗೊತ್ತಾಗಿದ್ದು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಹೇಮಂತ್ ಅವರೇ, ಇದು ನಿಮ್ಮ ಫಸ್ಟ್ ಮೂವಿ, ಬಟ್ ನನಗೆ ಫಸ್ಟ್ ಮೂವಿ ಅಂತ ಅನಿಸಿಲ್ಲ. ತುಂಬ ಹಾರ್ಡ್ ವರ್ಕ್, ಡೆಡಿಕೇಶನಿಂದ ಕೊಟ್ಟು ಎಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದೀರಾ. ಆ್ಯಂಡ್ ಎಲ್ಲ ಮೂವಿಲೂ ಹೀರೋಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದ್ದರೆ ವಿಲನ್ಗೆ ಸ್ವಲ್ಪ ಇರುತ್ತೆ, ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ಇಬ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದ್ದು, ಇಬ್ಬರು ನಾನು ಕಮ್ಮಿ ನೀನು ಕಮ್ಮಿ, ನನಗೆ ಇಬ್ಬರು ಸಕ್ಕತ್ತಾಗಿ ಫೈಟ್ ಕೊಟ್ಟು ಮಾಡಿದರೆ ಅದು ಖುಷಿ ಆಯಿತು. ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಕೂಡ ಪ್ರೀತಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಲ್ಫಾ ಸಿನಿಮಾ ಬಿಗ್ ಕ್ಲಾಸ್ ಇದ್ದೀನಿ. ಯಾಕಂದರೆ ಇವ್ರ ಸ್ಮೈಲು, ಇವ್ರ ಸ್ಟೈಲು ಈಗಿನ ಕಾಲದಲ್ಲಿ ಯಾರೂ ಇಲ್ಲ ಈ ಥರ ಹೀರೋ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವ್ರು ಸ್ಟಂಟ್ ಆಗಲಿ, ಡ್ಯಾನ್ಸ್ ಆಗಲಿ ಅಷ್ಟು ಸ್ಟೈಲಿಶ್ ಆಗಿ. ಬರೋಕ್ಕಿಂತ ಮುಂಚೆನೇ ನಾನು ಒಂದು ವಾರ ಮುಂಚೆನೇ ನಿಮ್ಮದು ಟೀಸರು ಅದೆಲ್ಲ ನೋಡಿದ್ದೆ. ಆವಾಗಲೇ ಯಾರಪ್ಪ ಒಳ್ಳೆ ಹೀರೋ ಬಂದಿದ್ದಾರೆ ಒಂದು ಕನ್ನಡಕ್ಕೆ ಅಂತ ನಾನೇ ಸುಸ್ತಾಗಿದ್ದೆ. ಇವತ್ತು ಲೈವಾಗಿ ನೋಡಿದೆ. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ, ಅಷ್ಟು ರಿಚ್ ಆಗಿದ್ರು, ಅಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ. ಆ್ಯಕ್ಟಿಂಗು ಫಸ್ಟ್ ಟೈಮು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವಿಲಿ. ತುಂಬ ಚೆನ್ನಾಗಿದೆ. ಕಾರ್ತಿಕ್ ಮಹೇಶ್ ಸರ್ ಅಂತೂ ವಿಲನ್ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸ್ತಿದ್ದಾರೆ, ಟೆರರ್ ಆಗಿದ್ದಾರೆ. ಆಮೇಲೆ ಮೇಡಮ್ ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ಒಂದು ಫ್ಲೋ ಅಲ್ಲಿ ತುಂಬ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿ ಹೋಗಿದೆ. ಯಾಕಂದ್ರೆ ಅವ್ರ ತಂದೆನ ಅಷ್ಟು ಒಳ್ಳೆ ಥರ ತೋರಿಸ್ಬಿಟ್ಟು ಕೊನೆಗೆ ಅವ್ರನ್ನೇ ಇದು ಮಾಡ್ತಾರೆ. ಅದು ತುಂಬ ಬೇಜಾರಾಯಿತು. ಯಾಕಂದರೆ ನಿಮ್ಮಪ್ಪ ಅಲ್ಲ, ಸಾರಿ ಇವರಪ್ಪ, ಇವರಪ್ಪ ನನಗೆ ತುಂಬ ಬೇಜಾರಾಯಿತು. ಅಯ್ಯೋ ಆ ಥರ ಆಗಬಾರ್ದಾಗಿತ್ತು ಇವ್ರ ತಂದೆ ಅಂತ. ಆ ಥರ ಒಂಥರ ಸೆಂಟಿಮೆಂಟ್ ಫೀಲ್ ಆಗೋ ಥರ ಒಂದು ಅದು ರಿಯಲ್ ಥರ ತೆಗೆದಿದ್ರೇ ಫೀಲ್ ಬರೋದು. ಡೈರೆಕ್ಟರ್ ಸರ್ ಅಂತೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮೂವಿನ. ಒಂದು ಆ್ಯಕ್ಷನ್ ಆಗಲಿ, ಫೈಟ್ ಆಗಲಿ, ಸಾಂಗ್ ಆಗಲಿ, ಎಲ್ಲದಕ್ಕಿಂತ ಜಾಸ್ತಿ ಇವ್ರ ಡ್ಯಾನ್ಸ್ ನನಗೆ ತುಂಬ ಇಷ್ಟ ಆಯಿತು. ಇವ್ರ ಸ್ಟೈಲು ಅಲ್ಲು ಅರ್ಜುನ್ ಥರ ನನಗೆ ಫೀಲ್ ಆಯಿತು. ಆ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಇಷ್ಟ ಆಯಿತು ನನಗೆ. ಈ ಮೂವಿ 100% 100 ಡೇಸ್ ಓಡೋದಂತೂ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲರಿಗೂ ಕೇಳ್ಕೊತೀನಿ, ಈ ಥರ ಹೊಸ ಪ್ರತಿಭೆನ ಬೆಳೆಸಿ. ಹಾಗೆ ನೀವು ನನ್ನ ಮಗನ ಮಾಡ್ತಾ ಇದ್ದೀನಿ, ಅವ್ರು ಕರೆದಾಗ ದಯವಿಟ್ಟು ಬನ್ನಿ. ಸರ್ ಅಂತೂ 3 ಸಲ ಕರೆದ್ರು ಬಂದಿಲ್ಲ. ಅವ್ರು 1 ಸಲ ಕಾಟಾಚಾರ ಕರೆದ್ರು ನಾನು ಇವಾಗ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಇದೇ ಖುಷಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ.
ಅಂತಂದರೆ ಸೊಸೈಟಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಯಾರ್ಯಾರು ಡ್ರಗ್ಸು ಅದು ಇದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಪ್ರಾಬ್ಲಮ್ ಆಗುತ್ತೆ, ಫ್ಯಾಮಿಲಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಈ ಮೂವಿ ನೋಡೋ ಮೇಲೆ ನನಗೆ ತುಂಬ ಬುದ್ಧಿ ಬಂದಿದೆ. ಯಾವ ಥರ ಸೊ ಇನ್ನೂ ಎಷ್ಟು ಜನ ಈ ಮೂವಿ ನೋಡಿಲ್ಲ, ಆಲ್ಫಾ ಮೂವಿನ, ಎಲ್ಲರೂ ಬಂದು ನೋಡಲೇಬೇಕು. ನಮಸ್ಕಾರ. ಮಕ್ಕಳೇ ಸೊ ಇದು ಬರೀ ಆ್ಯಕ್ಷನ್ ಸಿನಿಮಾ ಅಲ್ಲ, ಇಟ್ ಈಸ್ ಅಬೌಟ್ ಫಾದರ್ಸ್ ಆ್ಯಂಡ್ ಎಮೋಷನ್ಸ್. ಸೊ ಅದನ್ನು ನಾವು ಪರದೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿದ್ದೀವಿ. ಸೊ ಜನಗಳು ಜಾಸ್ತಿ ಇನ್ನೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಯಾರ್ಯಾರು ನೋಡಿದ್ದಾರೆ ಅವ್ರೆಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇದೆ. ತುಂಬ ಪಾಸಿಟಿವ್ ರಿಪೋರ್ಟ್ ಇದೆ. ಜನ ಥಿಯೇಟರ್ಸ್ ಬರ್ತಾ ಇರೋದೇ ಒಂದು ಸ್ವಲ್ಪ ಕಡಿಮೆ ಕನ್ನಡ ಸಿನಿಮಾಗಳಿಗೆ. ದಯಮಾಡಿ ಹೊಸಬರಿಗೆ ಆಗಿರ್ಬೋದು, ಕನ್ನಡ ಸಿನಿಮಾಗಳಿಗೆ ಆಗಿರ್ಬೋದು, ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ತುಂಬ ಹಾನೆಸ್ಟ್ ಎಫರ್ಟ್ಸ್ ಹಾಕಿ ತುಂಬ ಅದ್ಭುತವಾಗಿ ಸಿನಿಮಾ ತೆಗೆದಿದ್ದೀವಿ. ಎಲ್ಲರಿಗೂ ಇಷ್ಟ ಆಗಿದೆ. ಯಾರ್ಯಾರು ನೋಡಿದ್ದಾರೆ ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಒಂದಷ್ಟು ಜನಕ್ಕೆ ಇದನ್ನ ಸ್ಪ್ರೆಡ್ ಮಾಡಿ ಅವರೆಲ್ಲ ಥಿಯೇಟರ್ಸ್ಗೆ ಬಂದು ನೋಡಿದ್ರೆ ಮಾತ್ರ ನೆಕ್ಸ್ಟ್ ಈ ಥರ ಎಫರ್ಟ್ಸ್ ಇನ್ನೂ ಹಾಕೋಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ಸ್ ಬಂದು ನೋಡಿ. ಥ್ಯಾಂಕ್ ಯು.